ಒಂದು ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ, ಯಶಸ್ಸನ್ನು ತಲುಪುವಲ್ಲಿ 3 ತರಹದ ಜನರಿದ್ದಾರೆ ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಹೇಗೆ ಅದು? ಆರಭ್ಯತೇನ ಖಲು ವಿಘ್ನ ಭಯೇನ ನೀಚೈಃ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಭ್ಯ ಚೋತ್ತಮ ಜನಾನ ಪರಿತ್ಯಜಂತಿ. ಮೊದಲನೇ ವರ್ಗ ಹೇಗೆ ಅಂದರೆ, ಮಾಡುವ ಕೆಲಸಕ್ಕೆ ಮುಂದೆ ತಡೆ ಬರುತ್ತೆ, ಅಡ್ಡಿ ಆಗತ್ತೆ, ಇದನ್ನು ಮುಗಿಸೋದಕ್ಕಾಗೋದಿಲ್ಲ ಅಂತ ಮೊದಲೇ ತೀರ್ಮಾನಕ್ಕೆ ಬಂದು ಕಾರ್ಯವನ್ನೇ ಆರಂಭ ಮಾಡೋದಿಲ್ಲ. ಇವರನ್ನು ನೀಚರು ಅಂತ ಕರೀತಾನೆ ಈ ಪ್ರಾಜ್ಞ. ಇನ್ನು ಕೆಲವರು ಹೇಗೆ ಅಂದರೆ, ಕಾರ್ಯವನ್ನೇನೋ ಆರಂಭ ಮಾಡಿಬಿಡ್ತಾರೆ, ನಡುವೆ ಏನೋ ಅಡ್ಡಿ ಆತಂಕ ಬರುತ್ತೆ, ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ ಬಿಡ್ತಾರೆ. ಇವರನ್ನು ಮಧ್ಯಮರು ಅಂತ ಕರೀತಾನೆ ಆತ. ಇನ್ನು ಮೂರನೆಯವರು ಉತ್ತಮರು. ಅವರು ಹೇಗೆ ಇರ್ತಾರೆ ಅಂದರೆ, ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನ. ಅದೆಷ್ಟೇ ಅಡ್ಡಿ ಆತಂಕಗಳು ಬರಲಿ, ಎಷ್ಟೇ ತೊಡಕಾಗಲಿ, ಅದನ್ನೆಲ್ಲವನ್ನು ನಿವಾರಿಸಿಕೊಂಡು ಮುನ್ನುಗ್ಗಿ ತಲುಪಬೇಕಾದ್ದನ್ನು ತಲುಪುತ್ತಾರೆ, ಪಡೆದುಕೊಳ್ಳಬೇಕಾದ್ದನ್ನು ಪಡೆದುಕೊಳ್ತಾರೆ. ಹೀಗಾಗಬೇಕು ಅಲ್ವಾ? ಮೂರನೆಯ ವರ್ಗದಲ್ಲಿ ನಾವಿರಬೇಕು ಅಲ್ವಾ? ಶುಭಂ ಭೂಯಾತ್.